ಅಯ್ಯೋ ಅಯ್ಯೋ ಅಯ್ಯೋ. ಸೊ ನಾವೀಗ ಕಬ್ಬಾಳಿಂದ ಕಗ್ಲಿಪುರ ಹತ್ರಕ್ಕೆ ಬಂದಿದ್ದೀವಿ. ಅರ್ಧ ದಾರಿ ನಮ್ಮ ತಮ್ಮ ಓಡಿಸ್ಕೊಂಬಂದ. ಯಾಕಂದರೆ ಆ್ಯಸ್ ಎ ಪಿಲಿಯನ್ ನಂಬರ್ ಪ್ಲೇಟೇ ಇಲ್ಲ. ನಂಬರ್ ಪ್ಲೇಟ್ ಇಲ್ಲ ಇದ್ರ ತ್ರಿಬಲ್ಸು. ಏನು ಹೇಳ್ತಿದ್ದೆ? ನಮ್ಮ ತಮ್ಮ ಅರ್ಧ ದೂರ ಓಡಿಸ್ಕೊಂಬಂದ. ಇವಾಗ ಅರ್ಧ ದೂರ ನಾವು ಓಡಿಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಕಗ್ಲಿಪುರ ಇಂದ ಇದು TK ಫಾಲ್ಸ್ ರೋಡು ತುಂಬ ಮಸ್ತಾಗಿರುತ್ತೆ. ಯಾಕಂತಂದರೆ ಇದೊಂದು ಫಾರೆಸ್ಟ್ ಏರಿಯಾ. ಇಲ್ಲಿ ಸ್ವಲ್ಪ ದೂರ ಏರಿಯಾ ಜನ ಎಲ್ಲ ಇರ್ತಾರೆ. ಸಿಟಿ ಸ್ವಲ್ಪ ದಾಟಾದ್ಮೇಲೆ ಫುಲ್ ಕಾಡು. ಆ ಕಾಡಲ್ಲಿ ಹೇಗಿರುತ್ತೆ ಅನ್ನೋದು ನೀವು ನೋಡ್ತೀರಾ. ಸೊ ಅದಕ್ಕೆ ಈ ದಾರಿಲಿ ಬಂದೆ. ಬರ್ಬೇಕಾದ್ರೆ ಕಗ್ಲಿಪುರ ಕನಕಪುರ ರೋಡು, ಆ ರೋಡಲ್ಲಿ ಬಂದೆ, ತಲಗಟ್ಪುರ ಆ ಸೈಡು. ಈಗ TK ಫಾಲ್ಸ್ ರೋಡಲ್ಲಿ ಫುಲ್ ಫೈರ್ ಹಾಕಿರುತ್ತೆ ಆ್ಯಂಡ್ ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ತುಂಬ ಚೆನ್ನಾಗಿ. ನನಗೆ ತುಂಬ ಹೊತ್ತು ಹಿಂದೆ ಪಿಲಿಯನಾಗಿ ಕೂತ್ಕೊಬಿಟ್ರೆ ಗಾಡೀಲಿ ಹೋಗ್ತಾ ಇದ್ದೀನಿ ಇಲ್ಲ ಅಂತ ನಂಗೆ ಬೇಕಾಗಿಲ್ಲ, ನಿದ್ದೆ ಬಂದುಬಿಡುತ್ತೆ. ನಿಜವಾಗ್ಲೂ ನಿದ್ದೆ ಬಂದುಬಿಡುತ್ತೆ. ಸೊ ಇಲ್ಲಿಂದ ನಮ್ಮ ಮನೆ ಹತ್ರಕ್ಕೆ ಹತ್ರ ಒಂದು 15-16 ಕಿಲೋಮೀಟ್ರ್ ಅಷ್ಟೇ. ಸೊ ಆರಾಮಾಗಿ ಬನ್ನೇರುಘಟ್ಟ ರೋಡಿಂದ ಆರಾಮಾಗಿ ಹಿಂಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ರೋಡು ಸಖತ್ತಾಗೈತೆ ಆ್ಯಂಡ್ ವೆದರ್ ತಣ್ಣಗೆ ಬೀಸ್ತೈತೆ. ಇವಾಗ ತಾನೇ ಹೇಳ್ತೈತೆ ಗ್ರೀನರಿ ಬರುತ್ತೆ ಅಂತ. ನೋಡಿ ಇದೇ ಗ್ರೀನರಿ. ವಾವ್, ಎಷ್ಟು ತಣ್ಣ ಗಾಳಿ ಬೀಸ್ತೈತೆ. ಹಾ ಈ ಕಡೆ ಗ್ರೀನರಿ ತಣ್ಣ ಗಾಳಿ ಬೀಸ್ಕೊಂಡಿದ್ರಲ್ಲಿ ಕ್ರೂಸಿಂಗ್ ಮಾಡ್ಕೊಂಡು ಹೋಯ್ತಾ ಇದ್ರೆ ಅದ್ಭುತ. ಸೊ ಇಲ್ಲಿ TK ಫಾಲ್ಸ್ ಇರುತ್ತೆ. ಸೊ ಆ ರೋಡಿಗೆ ನಾವು ಇವಾಗ ಬಂದಿಲ್ಲ, ಬಟ್ ಅದೇ ರೋಡ್ಗೆ ಇದು ಜಾಯಿಂಟ್ ಆಗುತ್ತೆ. ಬಟ್ ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅದು ಬಂದು ಅದರ ಹತ್ರ 2 ವರ್ಷ ಮೇಲೆ ಆಯಿತು. ಸೊ ಅದರಿಂದ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ. ಈ ಥರ ಕರು ಎಲ್ಲ ಹಾರ್ನ್ ನೋಡ್ಕೊಂಡು ಹೋಯ್ತಾ ಇರಬೇಕು. ವಾವ್, ಇನ್ನೇನು ಹತ್ರ ಬಂದ್ವಿ. ಇಲ್ಲಿಂದ ತುಂಬ ಹತ್ರನೇ. ಅದೇ ಫಾರೆಸ್ಟ್ ಏರಿಯಾನಲ್ಲಿ ಬಂದರೆ ಎಷ್ಟು ತಣ್ಣ ಗಾಳಿ ಬೀಸುತ್ತೆ, ಆ ಥರ ಸಖತ್ತಾಗಿ ಗಾಳಿ ಬೀಸ್ತೈತೆ. ವಿಧಾನಸೌಧ ಹತ್ರಕ್ಕೆ ಬಂದಿದೆ. ವಾವ್ ಸೂಪರ್. ಹಿಂಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಈ ಥರ RCB ಟೀಮ್ ಬರ್ತಾ ಇದೆಯೋ, ಇಲ್ಲಿ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ರ್ಯಾಲಿ ಇರುತ್ತೆ. ರ್ಯಾಲಿ IPL ಟ್ರೋಫಿನ ತೋರಿಸ್ತಾರೆ. ಏನಂತಂದರೆ ಪೋಟ್ರಲ್ಲಿ ಆರ್ಡ್ರ್ ಬಿದ್ದೈತೆ ಕಗ್ಲಿ ಕಬ್ಬಾಳ್ವರೆಗೂ ಬರ್ತಾ ಇದ್ದೀನಿ ಅಂತಂದೆ. ನಾನು ಸುಮ್ಮನೆ ಆದರೂ ನಿಜವಾಗ್ಲೂ ನಂಬಿಬಿಟ್ಟ. ಗೊತ್ತಾಗಿತ್ತು ಮ್ಯಾಚ್ ಮಾತ್ರ. ಇದು ಒಂದು ರೀತಿಯಲ್ಲಿ ಕನಸು. ನನಗೆ ತುಂಬ ಹಾರ್ಟಿಗೆ ತಗೊಬಿಟ್ರೆ ಒಂಥರ ಕಣ್ಣೀರು ಬಂದುಬಿಡುತ್ತೆ, ಒಂಥರ ಬೇಜಾರಾಗ್ಬಿಡುತ್ತೆ. ಯಾಕಂದರೆ 18 ವರ್ಷದಿಂದ ಹೊಡಿದಿರೋ ಕಪ್ಪು ನಾವು ಈ ಸಲ ಹೊಡೆದ್ವಿ ಅಂದರೆ ಸಖತ್ ಖುಷಿ. ಅದು 18ನೇ ಸೀಸನಲ್ಲಿ ವಿರಾಟ್ ಕೊಹ್ಲಿ ಜೆರ್ಸಿ ಬೇರೆ ಇರುತ್ತೆ. ಸಖತ್ತು ಒಂಥರ ಖುಷಿ, ಅದೊಂಥರ ಎಮೋಷನ್. ಇವಾಗ ಮೈಗೆ ಜುಮ್ಮಂತೈತೆ ನನಗೆ. ಯಾಕಂದರೆ RCB ಇಟ್ಸ್ ನಾಟ್ ಎ ಬ್ರ್ಯಾಂಡ್, ಇಟ್ಸ್ ಆನ್ ಎಮೋಷನ್ ಅಂತಾರಲ್ಲ, ಅದು ಇವಾಗ ಗೊತ್ತಾಯ್ತದೆ ನಮಗೆ. ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ತೀರಾ. ಯಾರು ನೋಡಿಲ್ಲ ಅಂತಂದರೆ ನಿಜವಾಗ್ಲೂ ಮರಿದಿರೋ ಚೆಕ್ ಮಾಡಿ ನೋಡಿ. ಒಂಥರ ತುಂಬ ಚೆನ್ನಾಗಿರುತ್ತೆ. ಆನ್ ಸ್ಪಾಟಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ನೋಡಿ. ಒಂದೊಂದು ಬಾಲ್ಗೂ ಒಂದೊಂದು ಥರ ಕ್ರೇಜು, ಕಿರ್ಚೋದು, ವಿಕೆಟ್ ಹೋಗೋದು. ಅಲ್ಲಿ ಓವರ್ಸ್ ಎಲ್ಲ 20 ಓವರ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಖಂಡಿತ ಮರಿದಿರ ನೋಡಿ. ಈ ಸಲನೂ ಕಪ್ ನಮ್ಮದು, ನೆಕ್ಸ್ಟ್ ಟೈಮ್ನೂ ಕಪ್ ನಮ್ಮದು. ಕಬ್ಬಾಳ್ ಬಂದಿದ್ದೀನಲ್ಲ, ಕಬ್ಬಾಳ್ನಲ್ಲಿ ಒಂದು ನೀವು ಮಿಸ್ಟೇಕ್ಸ್ ಏನು ಮಾಡ್ತೀರ ಅಂತಂದರೆ ಕ್ಯಾನ್ ತರ್ತೀರ ಗೊತ್ತಾ. ನೀವು ಸಪ್ರೇಟಾಗಿ ಕ್ಯಾನ್ ತೊಗೊಳ್ಳಿ ಅಥವಾ ಈಗ ಕ್ಯಾನ್ ತೊಗೊಳ್ಳಿ, 50 ರೂಪೀಸ್ ಪೇ ಮಾಡಬೇಕಂತೆ. ನಾವು ಕ್ಯಾನ್ ತೊಗೊಂಡೋಗಿದ್ವಿ, ವಾಟರ್ ಕ್ಯಾನ್ ಸಪ್ರೇಟಾಗಿ ದೊಡ್ಡದು 25 ಲೀಟ್ರೇನೋ. ಆ ಕ್ಯಾನ್ ತೊಗೊಂಡೋಗಿದ್ವಿ. ಅವ್ರು ಇಟ್ಕೊಂಡು ನಾವು ಈ ಥರ ಕ್ಯಾನ್ ಬೇಕು ವಾಟ್ರು ಅಂತಂದರೆ 50 ರೂಪಾಯಿ ಅಂತಾರೆ ಒಂದೇ ಮಾತು. ಸೊ 50 ರೂಪಾಯಿ ಒಂದು ಕ್ಯಾನಿಗೆ ನಿಜವಾಗ್ಲೂ ಅಷ್ಟು ವಾಟರ್ಗೆ ವರ್ತಿಲ್ಲ ಅಂತ ನಮಗನ್ನಿಸ್ತು. ಸೊ ಆ ಕಾರಣದಿಂದಾಗಿ ನಾವು ಬೇರೆ ಅರೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ತುಂಬ ಹತ್ರನೇ, ಅಲ್ಲಿಂದ ಒಂದು 100 ಮೀಟ್ರು ಇಲ್ಲ, ಅಷ್ಟು ಹತ್ರದಲ್ಲೇ 5 ರೂಪೀಸ್ ಕಾಯನ್ನು ಹಾಕಿದ್ರೆ ಫುಲ್ ಕ್ಯಾನೇ ತುಂಬ ಹೋಗ್ಬಿಡುತ್ತೆ, ಅಷ್ಟು ನೀರು ಬರುತ್ತೆ. ಸೊ ಇವಾಗ ನಾನು ಕ್ಯಾಮ್ರಾ ತೊಗೊಂಡೋಗಿರಲಿಲ್ಲ ವೀಡಿಯೋ ಮಾಡಬೇಕು ಅಂತ. ಸೊ ಅಲ್ಲಿ ಕೇಳಿ ಯಾರಿಗಾದ್ರು 5 ರೂಪಾಯಿ ನೀರು ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ, ಅವರೇ ಹೇಳ್ತಾರೆ. ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಬರ್ತೀರಲ್ಲ, ಬಜೆಟ್ ಮೇಂಟೈನ್ ಮಾಡ್ಕೊಳ್ಳಿ. ಎಲ್ಲರ ಹತ್ರನೂ ಏನೇನಾಯಿತು, ಎಷ್ಟೆಷ್ಟು ಖರ್ಚಾಯಿತು ಅಂತ ಮಾತಾಡ್ಕೊಳ್ಳಿ. ಅದೆಲ್ಲ ಮಾತಾಡಿಕೊಂಡು ಎಲ್ಲರ ಹತ್ರನೂ ಸರಿಯಾದ ಶೇರಿಂಗ್ಸ್ ಇದ್ದರೆ ಯಾವುದೇ ರೀತಿಯಲ್ಲಿ ಜಗಳ ಬರೋಲ್ಲ. ಆರಾಮಾಗಿ ಮಾಡ್ಕೊಂಬರ್ರಿ. ನಾವು ಇವತ್ತು ಬಂದಿದ್ದು ಮಾತ್ರ ನಂಗೆ ತುಂಬ ಖುಷಿ ಆಯಿತು. ಬಟ್ ಅಜಯ್ ಬಂದಿದ್ರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ಆ್ಯಂಡ್ ಸಮ್ ಪೀಪಲ್ಸ್ ಅಂದರೆ ಇನ್ಯಾರು 2-3 ಗಾಡಿ ಬಂದಿದ್ರೆ ಚೆನ್ನಾಗಿರೋದು. ಸೊ ಒಂದೇ ಗಾಡಿ ಬಂದೇವಲ್ಲ, ಒಂಥರ ಬೇಜಾರು. ಇನ್ನೊಂದು 2 ಗಾಡಿ ಗ್ಯಾಂಗ್ ಗ್ರೂಪ್ ರೇಟ್ ಥರ ಇರುತ್ತೆ, ಚೆನ್ನಾಗಿರ್ತಾಯಿತ್ತು. ಸೊ ಯಾರೂ ಬಂದಿಲ್ಲ, ಅದೊಂದು ಬೇಜಾರು. ಏನು ಮಾಡೋಕ್ಕಾಯ್ತದೆ ಸಿಚುವೇಶನ್. ಬಟ್ ಕ್ಯಾನ್ಸಲ್ ಮಾಡಬಾರ್ದು ಅಂತ ಒಂದು ಗುರಿನಲ್ಲಿದ್ದೆ. ಅದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿಲ್ಲ. ಆ್ಯಂಡ್ ಯಾವುದೇ ರೀತಿಯಲ್ಲಿ ಯಾವುದೇ ಅಪಶಕನಗಳು ಬಂದಿಲ್ಲ, ಯಾವುದೇ ಏನದು ಸಂಭವಗಳು ಆಗಿಲ್ಲ. ಅದೊಂಥರ ಖುಷಿ.
ಸೊ ಚೆನ್ನಾಗಿ ಹೋದ್ವಿ, ಆರಾಮಾಗಿ ಹೋದ್ವಿ, ದರ್ಶನ ಆಯಿತು, ದರ್ಶನ ಮಾಡ್ಕೊಂಡ್ವಿ, ಏನೇನು ಬೇಕು ಎಲ್ಲ ಸಾಮಗ್ರಿಗಳು ತೊಗೊಂಡ್ವಿ, ಹೋದ್ವಿ, ಅಡುಗೆ ರೆಡಿ ಮಾಡಿದ್ವಿ, ಚೆನ್ನಾಗಿ ತಿಂದ್ವಿ, ಆರಾಮಾಗಿ ತಿಂದ್ವಿ. ಇನ್ನೇನೇನು ಮಾಡಬೇಕು ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಕಾಡಲ್ಲಿದ್ದೀವಿ. ಹಾವು ಬರ್ಬೋದು, ಎಮ್ಮೆ ಬರ್ಬೋದು, ಹುಲಿ ಬರ್ಬೋದು, ಚಿರತೆ ಬರ್ಬೋದು. ಅಂದರೆ ನಾವು ಇಲ್ಲಿ ಬನ್ನೇರುಘಟ್ಟ ಕಾಡು. ಸೊ ಅದು ಝೂ ಬೇರೆ, ಇದು ನಾರ್ಮಲ್ ಒಂಥರ ಕಾಡು. ಇದನ್ನೇನೋ ಬೇರೆ ಕಾಡೇನೋ ಅಂತಾರೆ, ರಾಗಿಹಳ್ಳಿ ಫಾರೆಸ್ಟ್ ಅಂತೇನೋ ಅಂತಾರೆ. ಸೊ ಆ ಫಾರೆಸ್ಟ್ ಹತ್ರನೇ ಇದೀವಿ ನಾವು. ಇನ್ನೇನು ಹತ್ರ ಬಂದ್ವಿ ಬನ್ನೇರುಘಟ್ಟಗೆ. ಅಲ್ಲಿ ನೋಡು, ಕಾಣ್ತಿದ್ಯಾ ಇಡೀ ಏರಿಯಾನೇ. ಸೊ ಕಪಾಳಿಗೆ ಬರ್ಬೇಕಾದ್ರೆ ಎಲ್ಲ ಟೈಮಿಂಗ್ಸ್ ಮೇಂಟೈನ್ ಮಾಡ್ಕೊಳ್ರಿ. ಒಂದೇ ದಿನದಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಯಾರಾದರೂ ಅರ್ಜೆಂಟ್ ಇದ್ದರೆ ಫಸ್ಟಲ್ಲೇ ಇನ್ಫಾರ್ಮ್ ಮಾಡಿಬಿಡ್ರಿ, ಆ ಟೈಮ್ಗೆ ಕರ್ಕೊಂಡೋಗಿ ಬಿಟ್ಬಿಡ್ಬೋದು, ಇಲ್ಲ ಅವರೇ ಹೋಗ್ಬಿಡ್ತಾರೆ. ಸೊ ಬಂದರೆ ಒಂದಿನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಸುಮ್ಮನೆ ಬೇರೆ ಬೇರೆ ಕಮಿಟ್ಮೆಂಟ್ ಇಟ್ಕೊಂಡು ಹಾಳು ಮಾಡ್ಕೋಬೇಡಿ, ಯಾಕಂದರೆ ಇದೆಲ್ಲ ಲೈಫಲ್ಲಿ ಒಂದ್ಸಲ ಬರೋವಂಥ ಮೂಮೆಂಟ್ಸ್. ಸೊ ಎಂಜಾಯ್ ಮಾಡಿರಿ ಲೈಫ್ನ, ಪ್ರತಿಯೊಂದು ಕ್ಷಣನ ಎಂಜಾಯ್ ಮಾಡಿ. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಬಾರ್ದು, ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ಬಾರ್ದು, ಪ್ರೆಸೆಂಟ್. ಯಾಕಂದರೆ ಈ ಮೂಮೆಂಟ್ ಮತ್ತೆ ಬರೋದಿಲ್ಲ. ಯಾಕಂದರೆ ಇದು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಈ ಮೂಮೆಂಟ್ ಮತ್ತೆ ಬರೋಲ್ಲ ಅನ್ನೋದು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಸೊ ಎಂಜಾಯ್ ಮಾಡಿ ಪ್ರತಿಯೊಂದು ಮೂಮೆಂಟ್ಸ್. ಆ್ಯಂಡ್ ಕುಕ್ಕಿಂಗು ನಾವು ಗ್ಯಾಸಲ್ಲಿ ಮಾಡೋಕ್ಕಿಂತ ಇದು ಸ್ಟವಲ್ಲಿ ಒಲೆಯಲ್ಲಿ ಮಾಡ್ಕೊಂಡಿದ್ವಲ್ಲ, ಅದು ತುಂಬ ಬೇಗನೂ ಆಯಿತು. ಆ್ಯಂಡ್ ಅಯ್ಯೋ ಗ್ಯಾಸಲ್ಲಿ ಮಾಡೋಕ್ಕಿಂತ ಒಲೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೇಳಿ ಆರಾಮಾಗಿ ದುಡ್ಡು ಸೇವಿಂಗ್ಸ್ ಮಾಡ್ಬೋದು. ಏನೊಂದು 2 ಮ್ಯಾಚ್ ಬಾಕ್ಸ್ ತೊಗೊಂಡೋಗ್ಬೇಕಷ್ಟೇ. ಇಲ್ಲ ಕಟ್ಟಿಗೆ ಅಲ್ಲೇ ಸಿಗುತ್ತೆ, ಪೇಪರ್ಸು ಅಲ್ಲೇ ಸಿಗುತ್ತೆ, ಕವರು ಅಲ್ಲೇ ಸಿಗುತ್ತೆ, ಎಲ್ಲನೂ ಅಲ್ಲೇ ಸಿಗುತ್ತೆ. ಆರಾಮಾಗಿ ನಾವು ಏನೇನು ಬೇಕೋ ಅಲ್ಲಿ ಆರಾಮಾಗಿ ಮಾಡ್ಕೋಬೋದು. ಗ್ಯಾಸ್ಗೆ 3,000 ಮಿನಿಮಮ್ ಇಡಬೇಕು. ಯಾಕೇಳಿ ಅದು ಇನ್ವೆಸ್ಟ್ಮೆಂಟ್ ಅಂತ. 3,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಎಷ್ಟು ಯೂಸ್ ಮಾಡಿರ್ತೀವೋ ಅದ್ರ ಮೇಲೆ. ಅಂದರೆ ಕೆಜಿಗೆ 100 ರೂಪಾಯಿ ಲೆಕ್ಕ ತೊಗೊತಾರೆ. ಸೊ ನಾವು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ 150 ರುಪೀಸ್ ಏನೋ ತೊಗೊಂಡಿದ್ರು. ಸೊ ಅದರಿಂದ ಸುಮ್ಮನೆ ಆರಾಮಾಗಿ ಒಲೆದಲ್ಲೇ ಮಾಡಿಕೊಡ್ರಿ. ಬಟ್ ಸ್ವಲ್ಪ ಕಷ್ಟ ಆಗ್ಬೋದು, ಒಲೆ ಉರಿಯೋಕ್ಕೆ ಎಕ್ಸ್ಪರ್ಟಾಗಿರಬೇಕು. ಸೊ ಅದೊಂದು ಗೊತ್ತಿದ್ರೆ ಸಾಕು. ಇರೋದಕ್ಕೆ ಮನಸ್ಸು ಬರ್ತಿಲ್ಲ, ಸಖತ್ತಾಗೈತೆ. ಎಂಜಾಯ್ ಮಾಡ್ಬೋದು ಈ ರೋಡ್ನ, ಸಖತ್. ನೋಡಿ ಕರ್ವ್ಸ್ನಲ್ಲಿ ಟೈರು ದಪ್ಪ ಇರೋದಿಲ್ಲ. ಸೊ ಅದರಿಂದ ನೋಡ್ಕೊಂಡು ಮಾಡಬೇಕು. ವೈಸರ್ ಕ್ಲೋಸ್ ಮಾಡಿದ್ರೆ ಏನು ಕಾಣ್ತಾ ಇಲ್ಲ, ಓಪನ್ ಮಾಡಿದ್ರೆ ವಿಂಡ್ ಬ್ಲಾಸ್ಟು. ನನ್ನ ಪರಿಸ್ಥಿತಿ ಏನು ಮಾಡಲಿ ಹೇಳಿ. ಸೊ ಅದರಿಂದ ಬರೀ ವ್ಯೂನ ಹೇಳ್ತೀನಿ. ಇದು ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ನಾನು ವೈಸರ್ ಕ್ಲೋಸ್ ಮಾಡ್ಕೊಂಡಿದ್ದೆ. ಸೊ ಇಷ್ಟು ಹೇಳ್ಬೋದು. ಆ ವಿಡಿಯೋನ ಹಾಕಿದ್ದು ಟಿ ಕೆ ಫಾಲ್ಸಲ್ಲಿ ಸೈಕಲ್ ರೈಡ್ ಮಾಡ್ಬೇಕಾದ್ರೆ ಹಾಕಿದ್ದು. ಆ್ಯಂಡ್ ಇಲ್ಲಿ ಬಂದರೆ ಬನ್ನೇರುಘಟ್ಟ ಏನಿಲ್ಲ. ಈಗ ಟೈಮ್ ಎಷ್ಟು? ಟೈಮ್ 6:52 ಏನೋ ಆಯ್ತೈತೆ. ಅಂದರೆ 7 o'clock. ನಾವು ಅಲ್ಲಿ ಗಾಡಿ ಬಿಡಬೇಕಾದ್ರೆ ಇಲ್ಲಿ 30 ಇತ್ತು. 30ಇಂದ 90 ಅಂತಂದರೆ ಹತ್ರ 64 ಕಿಲೋಮೀಟ್ರ್ ಓಡಿಸಿದ್ದೀವಿ. ಕರೆಕ್ಟಾ ನರೇಶ? ಹ್ಞೂ ಅಂತವನೇ, ಗೊತ್ತಿಲ್ಲ ನನಗೆ. 96ರಲ್ಲಿ 130 70 ಹಾಂ ಕರೆಕ್ಟ್. 64 ಕಿಲೋಮೀಟ್ರ್ ಓಡಿಸಿದ್ವಿ. 66 ಕಿಲೋಮೀಟ್ರು. ಸೊ ಕಬ್ಬಾಳಿಂದ ನಾವು ಇವಾಗ 66 ಕಿಲೋಮೀಟ್ರ್ ಓಡಿಸಿದ್ವಿ. ಇನ್ನು ಸ್ವಲ್ಪ ದೂರ ಅಷ್ಟೇ. ಇಲ್ಲಿಂದ ಕರೆಕ್ಟಾಗಿ ಎಕ್ಸಾಕ್ಟು ಒಂದು 12 ಕಿಲೋಮೀಟ್ರ್ ಇಲ್ಲ 10 ಕಿಲೋಮೀಟ್ರ್ ಇರುತ್ತೆ ಬನ್ನೇರುಘಟ್ಟದಿಂದ ಮನೆಗೆ. ಸೊ ಡೈರೆಕ್ಟ್ ಮನೆಗೆ ಹೋಯ್ತಾ ಇರೋದೆ. ಎಷ್ಟು ದೂರ ಓಡಿಸಿದ್ದೀವಿ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ. ಆ್ಯಂಡ್ ಬಜೆಟ್ ಎಷ್ಟು ಆಯಿತು ಅಂತ ಅನ್ನೋದು ಕೂಡ ಹೇಳ್ತೀನಿ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಇನ್ನು ಇಲ್ಲಿಂದ RCB ಗೆದ್ದಿರೋದಕ್ಕೇನೋ ಫ್ರೀ ಅಂತೆ, ನೋಡೋಣ ರೀ ಏನು ಫ್ರೀ. ಓಹೋ ಲೈನ್ ಎಷ್ಟು ಉದ್ದ ಐತೆ. RCB ಗೆದ್ದಿರೋದ್ರಿಂದ ಸಂಜೆ 4 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಫ್ರೀಯಾಗಿ ಗೋಬಿ ಕೊಡ್ತಾ ಇರೋದು. ಬೈ 1 get 1 ಅಲ್ಲ, ಫ್ರೀ ಒನ್ ಡೇ. ಬಟ್ ಅವ್ರಿಗೆ ಅದು ಸ್ವಲ್ಪ ಲಾಸೇ ಆಗ್ಬೋದು. ಆದರೆ RCB ಕಪ್ ಗೆದ್ದೈತಲ್ಲ. ಸೊ ಇದೊಂಥರ ಖುಷಿನೇ ನನಗೂ. ನೋಡಿ 4 ಗಂಟೆಯಿಂದ 9 ಗಂಟೆನ 10 ಗಂಟೆ ನೋಡಿದೆ. ಸೊ ನೀವು ನೋಡಿರ್ತೀರ ವಿಡಿಯೋದಲ್ಲಿ. ಅಲ್ಲಿವರೆಗೂ ಒನ್ ಡೇ ಫುಲ್ಲು ಫ್ರೀ ಗೋಬಿ. ಸೊ ನಾನು ತಗೊಳ್ಳೋಣ ಅಂತ ನೋಡಿದೆ ಅಷ್ಟು ಉದ್ದ ಐತೆ ಲೈನು. ಸುಮ್ಮನೆ ಬಂದ್ಬಿಡ್ಬೋದು. ಎಷ್ಟು ಲೈನ್ ನೋಡಿದೆ, ಎಷ್ಟು ಉದ್ದ ಇದೆ. ಇವನು ಹೇಳಿದ್ದಕ್ಕೆ ನೋಡಿದೆ, ಇಲ್ಲ ನಾನು ಪಾಡು ಬಂದ್ಬಿಡ್ತಾ ಇದ್ದೆ ನಾನೀಗ. ಇಲ್ಲಿ ರೋಡೆಲ್ಲ ಸಖತ್ತು ಟ್ರಾಫಿಕ್ ಆಗೈತೆ. ಸೊ ಆ ಕಾರಣದಿಂದಾಗಿ ನಾವು ಹೊರಡೆಯಿಂದ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂತಂದರೆ ತಲೆನೋವು ಬರ್ತೈತೆ ಅವು ಯಾರು ನೋಡಿತಿರೋದು, ವೆಯ್ಟ್ ಮಾಡೋದೆಲ್ಲ. ಅಲ್ಲಿ ಸಖತ್ತು ಟ್ರಾಫಿಕ್ಕು. ಹತ್ರ ಇಲ್ಲೇ ಅರ್ಧ ಗಂಟೆ ಮೇಲೆ ಆಗೋಯ್ತು.
ನಗರು ಇಲ್ಲಿ ಹುಳಿಮಾವು ಅರಕೆರೆ ಫುಲ್ಲು ಟ್ರಾಫಿಕ್ಕು. ಸೊ ಅದಕ್ಕೆ ಸುಮ್ಮನೆ ಆರಾಮಾಗಿ ಹೊರಡೆಯಿಂದನೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮೀನಾಕ್ಷಿ ಮಾಲ್ ರೈಟ್ ಸೈಡ್ ತೊಗೊತಿದ್ದೀವಿ. ನೆನ್ನೆ ಇಲ್ಲಿ ಬಂದಿದ್ವಿ ಮ್ಯಾಚ್ ನೋಡೋಣ ಅಂತ, ವೇಸ್ಟ್ ನನ್ನ ಮಕ್ಳು ಸತ್ತೇ ಇಲ್ಲ ಬೇಜಾರಾಗ್ಬಿಡುತ್ತೆ. ನಾನು ಏನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದೆ, ಬಟ್ ಪರವಾಗಿಲ್ಲ. ನೆನ್ನೆ ಅಂತೂ ಒಬ್ಬರು ದಯೆಯಿಂದ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಪುಣ್ಯಾತ್ಮ ಯಾರಂತ ಗೊತ್ತಿಲ್ಲ. A few moments later. ಸೊ ನಾವಿವಾಗ BTM ಬೈಕ್ಸ್ ಹತ್ರ ಬಂದಿದ್ದೀವಿ. BTM ಬೈಕ್ಸ್ ಅಂದರೆ BTM ಅಲ್ಲಿದ್ದೀವಿ. ಇನ್ನೇನು ವೀಡಿಯೋ ಎಂಡ್ ಮಾಡಬೇಕು. ಸೊ ಇವತ್ತಿನ ಈ ವಿಡಿಯೋ ಎಂಡ್ ಇಲ್ಲಿಗೆ ಮುಗಿದೋಗಪ್ಪ. ಅಲ್ಲಿ ವೀಡಿಯೋ ಇರ್ತಿರ್ತೀನಿ, ನಾನು ಹಂಗೆ ಹಾಕ್ಬಿಡ್ತೀನಿ ವೀಡಿಯೋ. ನನಗೆ ವಿಡಿಯೋ ಇಲ್ಲಿಗೆ ಮುಗಿಸ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ಅವ್ನು ಫುಲ್ ಗೋಲ್ ಕೊಡ್ತಾವನೆ. ಸೊ ಇದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊತೀನಿ. ವ್ಲಾಗಲ್ಲಿ ಹೇಳಿದ್ದೀನಿ. ಸೊ ಇನ್ನೇನು ಹೇಳೋದೇನಿಲ್ಲ. ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿಂದ ಬೆಲ್ಲೈಕನ್ ತಪ್ಪದೆ ಆಕ್ಟಿವೇಟ್ ಮಾಡಿಕೊಳ್ಳಿ. ಇನ್ನೂ ಬೈಕ್ ಟು ಬೈಕ್ ವೀಡಿಯೋಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊತೀನಿ. ಮತ್ತೊಂದು ವಿಷಯ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಸೊ ಡೆಫಿನೆಟ್ಲಿ ಕಬ್ಬಾಳಮ್ಮ ಟೆಂಪಲ್ಗೆಲ್ಲ ವಿಸಿಟ್ ಮಾಡಿ ಈ ಥರ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾಯ್.